ಧ್ವಜಾರೋಹಣ ಇರ್ತದೆ. ಸೊ ಒಂದಿನ ವಿದ್ಯಾಶಂಕರ ಶಾಲೆ ವತಿಯಿಂದ ಒಂದೇ ಮಾತರಂ ಹಾಗೂ ಎಲ್ಲ ಪ್ರಾರ್ಥನೆ ಗೀತೆಗಳನ್ನು ಹಾಡೋದು ಇರ್ತದೆ. ಮತ್ತು ಪೊಲೀಸ್ ಇಲಾಖೆ ವತಿ ಹಾಗೂ ಹೋಮ್ ಗಾರ್ಡ್ಸ್ ಮತ್ತು ಎಲ್ಲ ಶಾಲೆಗಳ ವತಿಯಿಂದ ಒಂದು ಆಕರ್ಷಕವಾಗಿರ್ತಕ್ಕಂಥ ಪಥಸಂಚಲನವನ್ನು ಕೂಡ ಹಮ್ಮಿಕೊಳ್ಬೇಕು. ಮತ್ತು ಇನ್ನು ಒಂದು ವರ್ಣರಂಜಿತವಾಗಿ ಒಂದು ದೇಶ ಪ್ರೇಮವನ್ನು ಮೂಡಿಸ್ತಕ್ಕಂತಹ ಒಂದು ರೂಪಕವನ್ನು ಶಿಕ್ಷಣ ಇಲಾಖೆಯವರು ಅದನ್ನು ವಹಿಸಿಕೊಂಡಿದ್ದಾರೆ. ಒಂದು ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣರವರ ಜೀವನ ಚರಿತ್ರೆಯನ್ನು ಕುರಿತಂತೆ ಒಂದು ರೂಪಕವನ್ನು ಕೂಡ ಶಿಕ್ಷಣ ಇಲಾಖೆ ವಹಿಸಿಕೊಂಡು ಮಾಡ್ತಾ ಇದೆ. ಅದಾದ ಮೇಲೆ ಇನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು BCM ಇಲಾಖೆಯವರು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಒಂದು ಸ್ಟೇಜಿನ ವ್ಯವಸ್ಥೆಗಳನ್ನು ನಗರಸಭೆಯವರು ಸ್ವಚ್ಛತೆಯನ್ನು ಮಾಡೋದಕ್ಕೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯ ಶಾಮಿಯಾನ ಮೈಕಿನ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಇನ್ನು ಎಲ್ಲ ತಾಲೂಕು ಆಡಳಿತದ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ ಒಂದು ದೀಪದ ಅಲಂಕೃತವಾಗಿರ್ತಕ್ಕಂಥ ಲೈಟಿಂಗ್ಸ್ ವ್ಯವಸ್ಥೆಗಳನ್ನೇ ಮಾಡಬೇಕು. ಮತ್ತು ಎಲ್ಲ ಕಚೇರಿಗಳಲ್ಲೂ ಕೂಡ ಲೈಟಿಂಗ್ಸ್ ವ್ಯವಸ್ಥೆಗಳನ್ನೇ ಮಾಡಬೇಕು. ಅದನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳ ಮುಂದೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಬೇಕು. ಅದಕ್ಕೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಅದಕ್ಕೆ ಹಾಜರಾಗಬೇಕು. ಇನ್ನು ನಮ್ಮ ಟೌನಲ್ಲಿ ಇರ್ತಕ್ಕಂತಹ ಮತ್ತು ಇನ್ನು ಕಸ್ಬಾದಲ್ಲಿ ಬರ್ತಕ್ಕಂತಹ ಶಾಲಾ ಕಾಲೇಜುಗಳನ್ನು ಕೂಡ ಭಾಗವಹಿಸೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಎಲ್ಲೂ ಕೂಡ ಕಡ್ಡಾಯವಾಗಿ ಟೌನಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳನ್ನು ಕೂಡ ಕಡ್ಡಾಯವಾಗಿ ಕ್ರೀಡಾಂಗಣಕ್ಕೆ ಬಂದು ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳಬೇಕು. ಸೊ ಇದಾದ ಮೇಲೆ ಇನ್ನು SSLCನಲ್ಲಿ PUCನಲ್ಲಿ ಮತ್ತು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಸಾಧನೆಯನ್ನು ಮಾಡಿದರೆ ಅವರಿಗೆ ಒಂದು ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಯಾರು ಸೇವೆಯನ್ನು ಸಲ್ಲಿಸಿ ಗುರುತಿಸ್ಕೊಂಡಿದ್ದಾರೆ, ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಅಂಥವ್ರು ಯಾರಾದರೂ ಕೂಡ ಇದ್ದರೆ ಸೋಮವಾರ ಮಂಗಳವಾರದ ಒಳಗಾಗಿ ಹೆಸರುಗಳನ್ನು ಕೊಡಿ. ಸೊ ಇದಾದ ಮೇಲೆ ಇನ್ನು ಕ್ರೀಡಾಂಗಣದ ಸ್ವಚ್ಛತೆ ಮತ್ತು ನಗರವನ್ನು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸನೂ ಕೂಡ ನಗರಸಭೆಯವರು ಅದನ್ನು ವಹಿಸ್ಕೊಳ್ಳಿ. ಅದೇ ರೀತಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿಯೂ ಕೂಡ ಒಂದು ತುಂಬ ವಿಜೃಂಭಣೆಯಿಂದ ಒಂದೊಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತೀವಿ. ಎಲ್ಲ ಅಧಿಕಾರಿಗಳನ್ನು ಕೂಡ ಕಡ್ಡಾಯವಾಗಿ ಬರಬೇಕು. ಎಲ್ಲ ಬಂದು ಹಾಗೆ ಹೋಗೋದಲ್ಲ ಹೋಗಬೇಕು. ಮತ್ತು ಎಲೆಕ್ಟ್ರಿಸಿಟಿನವರು ಎಲ್ಲಿ ಅದನ್ನು ಸ್ಟ್ರೀಟ್ ಲೈಟನ್ನು ಹಾಕ್ತಾರೆ ಅವೆಲ್ಲೂ ಕೂಡ ಡಿಸ್ಕನೆಕ್ಟ್ ಆಗದ ಹಾಗೆ, ರೋಡಿಗೆ ಬೀಳದ ಹಾಗೆ, ವೆಹಿಕಲ್ಗಳಿಗೆ ಟಚ್ ಆಗದ ಹಾಗೆ, ಸ್ಕಿನ್ ಆಗದ ಹಾಗೆ ಕಂಬಗಳೆಲ್ಲವೂ ಕೂಡ ಇದರವಿದೆ. ಸೊ ಆ ಥರ ಒಂದು ಮುಂಜಾಗ್ರತೆಯನ್ನು ವಹಿಸಿ ಚೆಕ್ ಮಾಡಿ ಲೈಟಿಂಗ್ಸ್ಗಳನ್ನು ಹಾಕಿಸ್ಬೇಕು. ಸೊ ಇದಕ್ಕೆ ಎಲ್ಲ ಒಂದು ತಾಲೂಕು ಆಡಳಿತ ಸಿದ್ಧತೆಯನ್ನು ಮಾಡ್ಕೋಬೇಕು ಎಂಬುದಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವಿಜೃಂಭಣೆಯಿಂದ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಅದಕ್ಕೆ ನಮ್ಮ ಮಾನ್ಯ ಜನಪ್ರಿಯ ಸಚಿವರ ಅಣತಿಯ ಮೇರೆಗೆ ಇವತ್ತು ಪೂರ್ವಭಾವಿ ಸಭೆಯನ್ನು ಆಯೋಜಿಸಿಕೊಂಡು ಪೂರ್ವಭಾವಿ ಸಭೆಯಲ್ಲಿ ಏನು 15ನೇ ತಾರೀಕು ಕೈಗೊಳ್ಳಬೇಕಾದಂಥ ಸಿದ್ಧತೆಗಳ ಬಗ್ಗೆ ವಿವಿಧ ಇಲಾಖೆಗಳ ಜವಾಬ್ದಾರಿಗಳು ಮತ್ತು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯನ್ನು ನಡೆಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿಕೊಂಡು ಇಲ್ಲಿ ಸವಿವರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ನಮ್ಮ ಸಚಿವರು ಜಿಲ್ಲೆಗೆ ಹೋಗಿ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಅನುಮತಿ ತೆಗೆದುಕೊಂಡು